Cheers. ಏನ್ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ? ಬ್ರೂಸ್ಲಿ, ನೀವೊಂದು ಪೆಗ್ ಹಾಕಿ. ಭಯ್ಯ ಒಂಚೂರು ಕುಡಿಲ್ಲ. ಬೇಡ, ಹುಡುಗ ಕುಡಿದ್ಮೇಲೆ ಸಿಕ್ಕಾಪಟ್ಟೆ ರಾಂಗ್ ಅಂದ್ರೆ ಏನ್ ಹೊರಗಡೆ ಹೋಗಿ ಮರ್ಡರ್ ಮಾಡ್ಬಿಡ್ತಾನ? ಮಾಡ್ಲಿ ಬಿಡಿ, ನಾವಿದ್ದೀವಿ. ಮರ್ಡ್ರು ಹೊರಗಡೆ ಹೋಗಿ ಮಾಡ್ತಾನೋ ಇಲ್ಲೇ ಮಾಡ್ತಾನೋ ಹೇಳಕ್ಕಾಗಲ್ಲ. ಕುಡಿಸ್ ನೋಡಿ. ಬೇಡ ಬಿಡಿ ಭಾಯ್, ಸುಮ್ಮನೆ ಯಾಕೆ ರಗಳೆ? ಎಲೆಕ್ಷನ್ ಬೇರೆ ಹತ್ರ ಇದೆ, ಸೀದಾ ಮ್ಯಾಟ್ರಿಗೆ ಬಂದ್ಬಿಡಿ. 5 ವರ್ಷದ ಹಿಂದೆ ಕೈ ಹಿಡ್ಕೊಂಡು ರಾಜಕೀಯಕ್ಕೆ ಎಂಟ್ರಾದ್ವಿ. ಸೆಂಟ್ರಲ್ ಯಾರೋ ಕರೆದು ಕೈಗೆ ಕಮಲ ಕೊಟ್ರು. ಆಮೇಲೆ ಇನ್ಯಾರ ಕರೆದು ತಲೆ ಮೇಲೆ ಹೊರೆ ಹೊರಿಸಿದ್ರು. ಆದರೆ ಟಿಕೆಟ್ ಮಾತ್ರ ಯಾರೂ ಕೊಡಲಿಲ್ಲ. ಅದಕ್ಕೆ ಈ ಸರ್ತಿ ನಾವೇ ಇಂಡಿಪೆಂಡೆಂಟ್ ಆಗಿ ಸೈಕಲ್ ಹತ್ತಿದ್ದೀವಿ. ನಮಗೆ ನಿಮ್ಮ ಹುಡುಗರು ಸಾಥ್ ಬೇಕು. ಸೈಕಲ್ಲು ತುಳಿಬೇಕಾ ತಳ್ಳಬೇಕಾ? ಹಂಗಂದ್ರೆ ಸೈಕಲ್ ತಳ್ಳಬೇಕು ಅಂದ್ರೆ ಬ್ಯಾಕಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ, ಸೈಕಲ್ ತುಳಿಬೇಕು ಅಂದ್ರೆ ಫ್ರಂಟಲ್ಲಿ ನಿಂತ್ಕೊಂಡು ಲೀಡ್ ಮಾಡ್ತಾರೆ. ನಮ್ದು ಭಾಯ್ಗೆ ಸೈಕಲ್ದು ತುಳಿಯೋ ಸಾರ್ತಿನೇ ಬೇಕು. ಫ್ರಂಟಲ್ಲಿ ಕೃಷ್ಣನ್ ತರ ಸಾರಥಿ ಆಗಕ್ಕೆ ನಮ್ಮ ಬಾಸ್ ರೆಡಿ, ಬ್ಯಾಕಲ್ಲಿ ಆಂಜನೇಯ ತರ ನಿಂತ್ಕೊಳ್ಳಕ್ಕೆ ನಾನ್ ರೆಡಿ, ಸೆಂಟ್ರಲ್ಲಿ ಅರ್ಜುನನ್ ತರ ಬಿಲ್ಲೆತ್ತಕ್ಕೆ ನಿಮ್ ಬಾಯ್ ರೆಡಿನಾ? ಏನ್ ಬಿಲ್ಲು? ನೋಡಿ ನೂರ್ ಅಹಮದ್, ನಿಮಗೂ ಚೆನ್ನಾಗಿ ಗೊತ್ತು, ಇವತ್ತು ಜನ ಸುಮ್ಮನೆ ಓಟ್ ಹಾಕೋ ಸೀನೇ ಇಲ್ಲ. ಪ್ರತಿ ಓಟ್ಗೂ ನೋಟ್ ಹೊಡಿಬೇಕು, ಬಾಟ್ಲ್ ಹೊಡಿಬೇಕು, ಒಳಗೆ ಮೆಷಿನ್ ಕೊಡಬೇಕು, ಒಳಗೆ ಊಟ ಹಾಕ್ಸ್ಬೇಕು. ಅದಕ್ಕೆಲ್ಲ ಬೇಜಾನ್ ದುಡ್ಡು ಬೇಕು. ಬರೀ ಹೋಳಿಗೆಗೆ ಏನು, ನಮ್ದು ಬಾಯ್ಗೆ ಓಟ್ಗೆ ಹಾಕ್ತಾರೆ ಅಂದ್ರೆ ಬಿರಿಯಾನಿಗೆ ಮಾಡಿಸ್ಬಿಡೋಣ ಬಿಡಿ. ಬರೀ ಬಿರಿಯಾನಿಗೆ ಬಡವ್ರ ಓಟು ಡೀಲ್ ಆಗ್ಬಿಡಲ್ಲ, ಆಮೇಲೆ ಬಿರಿಯಾನಿ ತಿಂದು ಅಂತ ಬಾಂಬಾಕೋಗ್ಬಿಡ್ತಾರೆ. ಯುವಾಜಿ, ಈಗ ಹೇಗೆ ಮಾಡೋದು? ನೂರ್ ಅಹಮದ್ ಅಂತ ಹೆಸರಿಟ್ಕೊಂಡು ಬ್ಯಾಕಲ್ಲಿ ಓಡಾಡಕ್ಕೆ 100 ಜನ ಇಲ್ಲ ಅಂದ್ರೆ ಹೆಂಗೆ? ನಮ್ಗೆ ಹ್ಯಾಂಡ್ ಹೊಡೆದ್ಮೇಲೆ ಎಲ್ಲ ನಾವು ಹ್ಯಾಂಡ್ಲು ಮಾಡ್ತೀವಿ. ಒಂದೊಂದು ಗಲ್ಲಿನೂ ಸುತ್ತಿ ದಿಲ್ಲಿವರೆಗೂ ಸೌಂಡ್ ಮಾಡ್ಕೊಡ್ತೀವಿ. ಓಕೆ ಅಂದ್ರೆ ಹೊಡೀರಿ ಹ್ಯಾಂಡ್. ಎಲ್ಲ ನಿಮ್ಮ ಕೈಗೆ ಕೊಟ್ಟಿದ್ದೀವಿ.